ಅಧ್ಯಕ್ಷರೇ, ಈಗ ಹಾಲಿ ಸ್ಮಶಾನ 10 ಎಕರೆ 9 ಗುಂಟೆ ಇದೆ, ಸಾಲೋದಿಲ್ಲ, ಹೆಚ್ಚುವರಿಯಾಗಿ ಬೇಕು ಅಂತ ಕೇಳಿದ್ದಾರೆ ಹರಿಹರಕ್ಕೆ. ಹೆಚ್ಚುವರಿಯಾಗಿ ಇನ್ನೊಂದು ಜಾಗವನ್ನ ಗುರುತಿಸಿದ್ದೇವೆ, ಅದು ಖಾಸಗಿ ಜಮೀನು, ರೈತರ ಹಿಡುವಳಿ ಜಮೀನು. ಅಲ್ಲಿ 9 ಎಕರೆಯನ್ನ ಗುರುತಿಸಿದ್ದೇವೆ. ಗೈಡೆನ್ಸ್ ವ್ಯಾಲ್ಯೂ 67 ಲಕ್ಷ ಇದೆ. ಆದ್ರೆ ರೈತರು 1,20,00,000 ಒಂದು ಎಕರೆಗೆ ಕೇಳ್ತಾ ಇದ್ದಾರೆ, 1,20,00,000. ಸೊ 9 ಎಕರೆ ಅಂತ ಹೇಳಿದ್ರೆ ತಾವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಹಣ ಆಯ್ತು ಅಂತೇಳಿ. ಸೊ ನೆಗೋಷಿಯೇಟ್ ಮಾಡಿ ಒಳ್ಳೆ ರೇಟಿಗೆ ಸಿಕ್ಕಿದ್ರೆ, ಒಳ್ಳೆ ರೇಟು ಅಂತ ಹೇಳಿದ್ರೆ ರೀಸನಬಲ್ ರೇಟಿಗೆ ಸಿಕ್ಕಿದ್ರೆ ಅದನ್ನ ತೆಗೆದುಕೊಂಡು ಸ್ಮಶಾನ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾನು ಸೂಚನೆ ಆಲ್ರೆಡಿ ಕೊಟ್ಟಿದ್ದೇನೆ, ಬೇರೆ ಯಾವ್ದಾದ್ರು ಜಾಗವನ್ನಾದ್ರೂ ಹುಡುಕಿ ಹೆಚ್ಚುವರಿ ಸ್ಮಶಾನಕ್ಕೆ ಜಾಗ ಅವಕಾಶವನ್ನ ಮಾಡಿ ಕೊಡ್ಲೇಬೇಕು ಅಂತ ನಾನು ಬೆಳಿಗ್ಗೆನೆ ತಹಶೀಲ್ದಾರ್ಗೆ DC-ಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಈ ಜಾಗ ಆದ್ರೆ ಅದನ್ನೇ ಮಾತಾಡಿ ಮಾಡ್ತೇವೆ, ಇಲ್ಲ ಅಂತ ಹೇಳಿದ್ರೆ ಪರ್ಯಾಯ ಜಾಗವನ್ನಾದ್ರೂ ಖಂಡಿತವಾಗಿ ನಾವು ಮಾಡ್ತೇವೆ. ಅಧ್ಯಕ್ಷರೇ, ಈಗ ತಮ್ಮ ವಿಷಯದಲ್ಲಿ ಸ್ಮಶಾನದ ವಿಷಯದಲ್ಲಿ ಅಷ್ಟು ಹೇಳುವಂತಹದ್ದು, ಇದಾಗ್ಲಿ ಪರ್ಯಾಯ ಆಗ್ಲಿ ಎಲ್ಲಾ ಪ್ರಯತ್ನವನ್ನ ಮಾಡಿ ಹೆಚ್ಚುವರಿ ಸ್ಮಶಾನ ಭೂಮಿಯನ್ನ ಕಾದಿರಿಸ್ತಕ್ಕಂತ ಅದಕ್ಕೆ ಸರ್ಕಾರ ತನ್ನ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತೆ ಅನ್ನೋದನ್ನ ಮಾನ್ಯ ಸದಸ್ಯರಿಗೆ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದುವರೆದು ಹೇಳೋದಾದ್ರೆ ಸ್ವಲ್ಪ ಪೂರಕವಾಗಿ, ಈಗ ಯಾವ ಪರಿಸ್ಥಿತಿ ಬಂದಿದೆ ನೋಡಿ, ಸ್ಮಶಾನಕ್ಕೆ ನಾನು ಜಾಗ ಖರೀದಿ ಮಾಡಬೇಕಾಗಿ ಬಂದಿದೆ ಸರ್ಕಾರ. ಹೋದ ವರ್ಷ ಒಂದೇ ವರ್ಷದಲ್ಲಿ 50 ಕೋಟಿ ರೂಪಾಯಿ ಸ್ಮಶಾನ ಖರೀದಿಗೆ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೇವೆ. ಸೊ ಸರ್ಕಾರ ಇಷ್ಟು ಜಮೀನುಗಳು ಇಟ್ಕೊಂಡು ಎಲ್ಲ ಗ್ರಾಂಟ್ ಮಾಡಿ 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 ಕೊನೆಗೆ ಈಗ ಸ್ಮಶಾನಕ್ಕೆ ಭೂಮಿ ನಾವು ಖರೀದಿ ಮಾಡುವಂತ ಪ್ರಸಂಗದಲ್ಲಿ ಬಂದು ನಿಂತಿದ್ದೇವೆ. ಈಗ ನೀವು ಮತ್ತೊಂದು ಅವಕಾಶ ಕೊಡಿ, ಮಗದೊಂದು ಅವಕಾಶ ಕೊಡಿ ಅಂತ ಕೇಳ್ತೀರಾ. ಈಗ ಅದಕ್ಕೆ ಬೇರೆಯವರು ಹೇಳ್ತಾರೆ, ಎಲ್ಲಿವರೆಗೂ ಎಷ್ಟು ಒನ್ ಟೈಮ್ ಆಪರ್ಚುನಿಟಿ ಕೊಡ್ತೀರಿ? ಸ್ಮಶಾನಕ್ಕೆ ಜಮೀನುಗಳಿಲ್ಲ. ಕೋರ್ಟ್ನಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗಿ ವಾರಕ್ಕೊಮ್ಮೆ ನಿಂತ್ಕೋಬೇಕು, ಸ್ಮಶಾನಕ್ಕೆ ಜಮೀನುಗಳು ಕೊಟ್ಟಿಲ್ಲ ಅಂತೇಳಿ ಸತತವಾಗಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಸುಮಾರು ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳು ಹೋದ್ರೆ, ನಾವು ಹೋದ್ರೆ ನಮ್ಮೂರಿಗೆ ಸ್ಮಶಾನ ಇಲ್ಲ ಅಂತ ಬರ್ತಾರೆ. ಆದ್ರೆ ನಡುವೆ ನಾವೆಲ್ಲ ಮತ್ತೊಂದ್ ಕಡೆ ಸ್ಮಶಾನಕ್ಕೂ ಜಾಗ ಕೊಡ್ಬೇಕು. ಮಕ್ಕಳು ಬೆಳೀತಾ ಇದ್ದಾರೆ, ಆಟದ ಮೈದಾನಗಳಿಗೆ ಜಾಗ ಇಲ್ಲ. ಸುಮಾರು ಕಡೆ KPTCಯಲ್ಲೂ ಸ್ಟೇಷನ್ ಮಾಡ್ಲಿಕ್ಕೆ ಜಾಗ ಇಲ್ಲ, ಆಸ್ಪತ್ರೆಗಳಿಗೆ ಜಾಗ ಇಲ್ಲ. ಮತ್ತೊಂದು ಕಡೆ ಉಳಿದಿರೋ ಅಲ್ಪ ಸ್ವಲ್ಪ ಅಂಗನವಾಡಿಗಳಿಗೆ, ನನ್ನ ಹತ್ರ 12,000 ಅಂಗನವಾಡಿಗಳಿಗೆ ಜಾಗ ಕೇಳಿದ್ದಾರೆ, ಜಾಗ ಕೊಡಕ್ಕಾಗಿಲ್ಲ. 12,000 ಬಾಕಿ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು DCCO ಕಾನ್ಫರೆನ್ಸ್ ಅಲ್ಲಿ ನನ್ನನ್ನ ತರಾಟೆಗೆ ತೆಗೆದುಕೊಂಡ್ರು. ಏನಪ್ಪಾ ಇಷ್ಟು ಕಡೆ ಜಮೀನ್ ಕೇಳಿ ಜಾಗ ಕೊಟ್ಟಿಲ್ಲ, ಯಾಕೆ ನಿಮ್ಮ ಇಲಾಖೆಯವರು ಜಾಗ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳು ನಮ್ಮನ್ನ ತರಾಟೆಗೆ ತಗೊಳ್ತಾರೆ. ಈ ತರ ಮಧ್ಯದಲ್ಲಿ ಇರೋ ಜಾಗಗಳು ಅಲ್ಪ ಸ್ವಲ್ಪ ಜಾಗಗಳನ್ನ ಕೊಟ್ಬಿಟ್ರೆ ನಾವು ಸಾರ್ವಜನಿಕರ ಸರ್ಕಾರಿ ಕೆಲಸಕ್ಕೆ, ಸ್ಮಶಾನಗಳಿಗೆ, ಸ್ಕೂಲಿಗೆ, ಅಂಗನವಾಡಿಗೆ ಜಾಗಗಳು ಇಲ್ಲದೆ ಇರುವಂತ ಪ್ರಸಂಗಕ್ಕೆ ಈಗಾಗಲೇ ಬಂದು ತಲುಪಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮ ಮಾಹಿತಿಗೆ ಹಂಚಿಕೊಳ್ತಾ ಇದ್ದೇನೆ. ನಾಟ್ ಫಾರ್ ಎನಿ ಡಿಸಿಷನ್, ನಾಟ್ ಫಾರ್ ಎನಿ ಅಪ್ರೂವಲ್. ಇದನ್ನು ದಯವಿಟ್ಟು ಎಲ್ಲಾ ಸದಸ್ಯರು ಗಮನದಲ್ಲಿಟ್ಕೊಳ್ಳಿ. ಸರ್ಕಾರದ ಜಾಗಗಳನ್ನ ಮಂಜೂರು ಮಾಡಿ 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 ಕೊನೆಗೆ ಈಗ ಸ್ಮಶಾನಗಳಿಗೆ ಕೆಲವು ಕಡೆ ಜಾಗ ಇಲ್ಲದೆ ಇರುವಂತ ಪರಿಸ್ಥಿತಿಗೆ ಬಂದಿದ್ದೇವೆ. ಆದ್ರೂ ಅದನ್ನ ನಾನು ವಿಷಯಾಂತರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮಾನ್ಯ ಹರಿಹರ ಶಾಸಕರು ಏನ್ ಕೇಳಿದ್ದಾರೆ ಅದನ್ನ ಒಂದಲ್ಲ ಒಂದು ರೂಪದಲ್ಲಿ ಬಗೆಹರಿಸೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಖಡಾಖಂಡಿತವಾಗಿ ನಾವು ಮಾಡ್ತೇವೆ ಅಧ್ಯಕ್ಷರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.